ಕುಂಬಳೆ ಸೀಮೆಯ ಪ್ರಧಾನ 4 ದೇವಸ್ಥಾನಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಅಡೂರು ಶ್ರೀ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾವಿಷ್ಣು ದೇವರ ಪುನರ್ ಪ್ರತಿಷ್ಠಾ ಕಲಶೋತ್ಸವವು ನಡೆಯಲಿದೆ. ಶ್ರೀ ಕ್ಷೇತ್ರದ ತಂತ್ರಿವರ್ಯರಾದ ವೇದಮೂರ್ತಿ ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಕುಂಟಾರು ಇವರ ನೇತೃತ್ವದಲ್ಲಿ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಚ್ 23ರಿಂದ ಮಾರ್ಚ್ 25ರವರೆಗೆ ಈ ಕಾರ್ಯಕ್ರಮವು ನಡೆಯಲಿದೆ. ಅಡೂರು ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಮಹಾಗಣಪತಿ ಮಹಾವಿಷ್ಣು ದೇವರ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಈ ತಿಂಗಳ 23ರಿಂದ 25ರವರೆಗೆ ನಡೆಯಲಿದೆ. ಇದರ ಮಹಾವಿಷ್ಣು ದೇವರ ಗುಡಿಯನ್ನು ಪೂರ್ಣವಾಗಿ ನಿರ್ಮಿಸಿಕೊಟ್ಟವರು ಯಾದವ ಸಭೆಯವರು. ಅದರೊಂದಿಗೆ ನಮ್ಮ ಮಹಾಗಣಪತಿಯ ದೇಗುಲದ ಪುನರ್ ನಿರ್ಮಾಣ, ನಮಸ್ಕಾರ ಮಂಟಪ ನಿರ್ಮಾಣ ನಡೆಸಿಕೊಟ್ಟವರು ಎಡಕ್ಕಾನ ಮಹಾಬಲೇಶ್ವರ ಭಟ್ ಅವರು. ಸುಮಾರು 75 ಲಕ್ಷಕ್ಕಿಂತಲೂ ಅಧಿಕ ಖರ್ಚು ಮಾಡಿ ಈ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ದೇವರು ಅವರಿಗೆ ಎಲ್ಲ ವಿಧ ಸರ್ವ ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮುಂದಿನ ಪರಮ ಗುರಿಯಾದ ಬ್ರಹ್ಮ ಕಲಶೋತ್ಸವ, ಅದಕ್ಕಿಂತ ಮುಂಚಿತವಾಗಿ ಎದುರಿನ ಗೋಪುರದ ಕೆಲಸ ಬಾಕಿ ಇದೆ. ಅದಕ್ಕೆ ಯಾರಾದರೂ ಈ ರೀತಿಯ ದಾನಿಗಳು ಮುಂದೆ ಬರಲಿ ಎಂದು ಪ್ರಾರ್ಥಿಸುತ್ತಾ, ಈ ಅಡೂರು ಮಹಾಲಿಂಗೇಶ್ವರನ ಈ ಸನ್ನಿಧಿಯಲ್ಲಿ ನನ್ನ ಈ ಉದ್ಯೋಗವನ್ನು ಅಂತ್ಯಗೊಳಿಸುವ ಈ ಶುಭ ಮುಹೂರ್ತದಲ್ಲಿ ಈ ವಿಷ್ಣುವಿನ ಮತ್ತು ಗಣಪತಿಯ ಪ್ರತಿಷ್ಠೆಯ ಒಂದಿಗೆ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಈ ಮಹಾಲಿಂಗೇಶ್ವರ ಕ್ಷೇತ್ರದ ಬಲಭಾಗದಲ್ಲಿರುವ ಮಹಾವಿಷ್ಣು ಕ್ಷೇತ್ರವು ನಮ್ಮ ಯಾದವ ಸಭಾ ಮಣಿಯಾಣಿ ಸಮುದಾಯವು ಸುಮಾರು 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಕೊಟ್ಟಿರುತ್ತಾರೆ. ಅದರ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮವು ಮಾರ್ಚ್ 23, 24, 25 ದಿನಗಳಲ್ಲಿ ನಡೆಯುತ್ತದೆ. 25ಕ್ಕೆ ಬೆಳಿಗ್ಗೆ ಪ್ರತಿಷ್ಠೆ ನಡೀತದೆ. ಆ ದಿನ ನಮ್ಮ ಎಡನೀರು ಶ್ರೀ 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 ಸಚ್ಚಿದಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ನಮ್ಮ ಭಾಗ್ಯ ಅಂತ ಹೇಳಿದ್ರೆ, ಅವರೇ ಭೂಮಿ ಪೂಜೆ ಮಾಡಿದ ಈ ದೇವಾಲಯ, ಅವರಿಂದಲೇ ನಮಗೆ ಇದನ್ನು ಪ್ರತಿಷ್ಠಾ ಮಹೋತ್ಸವ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತೇಳಿ ನಾವು ಬಹಳ ಸಂತೋಷದಿಂದ ಹೇಳ್ತೇವೆ. ಅದು ವಿಶೇಷ ಅಂತ ಹೇಳಿದ್ರೆ, ಈ ಮಣಿಯಾಣಿ ಸಮುದಾಯದವರು ಎಲ್ಲರೂ ಸೇರಿ ಅವರವರ ಇದಕ್ಕೆ ಅನುಸಾರವಾಗಿ ಅದು 1 ರೂಪಾಯಿಂದ ಹಿಡಿದು 1 ಲಕ್ಷ ತನಕ, ಇಲ್ಲದ್ರೆ 2 ಲಕ್ಷ, ಇಲ್ಲ 3 ಲಕ್ಷ ಕೊಟ್ಟವರು ಇದ್ದಾರೆ. ಅವರೆಲ್ಲರಿಗೂ ನಾನು ದೇಲಂಬಾಡಿ ನಮ್ಮ ಪಂಚಾಯತ್ ಯಾದವ ಮಣಿಯಾಣಿ ಸಮುದಾಯದ ಅಧ್ಯಕ್ಷನ ನೆಲೆಯಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಮನಪೂರ್ವಕವಾಗಿ ಕೊಡ್ತಾ ಇದ್ದೆ. ಆಚಾರ್ಯತ್ರಯರಲ್ಲಿ ಒಬ್ಬರಾದಂತಹ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಸ್ವಾಮಿಗಳವರ ನಿರ್ದೇಶನ ಪ್ರೇರಣೆಯಂತೆ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ನೂತನವಾಗಿ ವಿಷ್ಣುದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳು ಇದೇ ತಿಂಗಳ 25ರಂದು ಬೆಳಿಗ್ಗೆ 9:30 ಗಂಟೆ ಮತ್ತು 11:30 ಗಂಟೆಯ ಶುಭ ಲಗ್ನದಲ್ಲಿ ಪ್ರತಿಷ್ಠಾದಿಗಳು ಕಾರ್ಯಕ್ರಮಗಳು ನಡೆಯಲಿವೆ. ಈ ನೂತನ ಕ್ಷೇತ್ರದ ನಿರ್ಮಾಣ ಜವಾಬ್ದಾರಿಯನ್ನು ಅಖಿಲ ಕೇರಳ ಯಾದವ ಸಮುದಾಯದ ಪ್ರತಿನಿಧಿಗಳು, ಮುಖಂಡರು ಸುಸೂತ್ರವಾಗಿ ನೆರವೇರಿಸಿ ಕೊಟ್ಟಿರುತ್ತಾರೆ. അടൂർ ശ്രീ മഹാലിംഗേശ്വര ക്ഷേത്രത്തിൽ ജീർണോദ്ധാര കാര്യങ്ങൾ നടന്നുകൊണ്ടിരിക്കുന്നു. ആ സമയത്താണ് യാദവ സമുദായത്തിൻ്റെ ആൾക്കാർ എല്ലാവരും കൂടി യോഗം ചേരുകയും യാദവയുടെ കുലദേവനായ ഗോപാലകൃഷ്ണൻ അഥവാ വിഷ്ണു, ആ വിഷ്ണുദേവൻ്റെ അമ്പലം ഇവിടെ പുനർനിർമ്മാണം ചെയ്യുന്നുണ്ട്. അത് ഏറ്റെടുത്തുകൊണ്ട് നമ്മൾ നടത്താം എന്നുള്ള തീരുമാനങ്ങൾ എടുക്കുകയും നമ്മളെല്ലാ സമുദായ ബന്ധുക്കളെയും യോജിപ്പിച്ചുകൊണ്ട് അത് നിർമ്മാണിക്കാൻ നമ്മൾ തുടങ്ങി. അത് വളരെ ഭംഗിയായിട്ട് ഞങ്ങൾ പ്രതിഷ്ഠയ്ക്ക് വേണ്ടി നിറവേറ്റാൻ സാധിച്ചിട്ടുണ്ട്.
എല്ലാ ഞങ്ങളുടെ സമുദായങ്ങളും അവരുടെ കഴിവിൻ്റെ പരമാവധി സഹായിക്കുകയും അതുകൊണ്ട് ഞങ്ങൾക്ക് ഈ നല്ല നിർമ്മാണം വലിയ കെട്ടിടം ഉണ്ടാക്കാൻ സാധിച്ചിട്ടുണ്ട്.